ಮೈಸೂರಿಂದ ಶ್ರೀ ರಾಮ ಜನ್ಮಭೂಮಿ ಅಯೋಧ್ಯೆಗೆ ಸತತವಾಗಿ 10 ದಿನದಿಂದ ಇವಿ ಸ್ಕೂಟರ್ ನ ರೈಡ್ ಮಾಡಿಕೊಂಡು 2271 ಕಿಲೋಮೀಟರ್ ರೈಡ್ ನ ಕಂಪ್ಲೀಟ್ ಮಾಡಿ ಅಯೋಧ್ಯ ರಾಮ ಮಂದಿರದಲ್ಲಿ ಶ್ರೀ ಬಾಲರಾಮನ ದರ್ಶನ ಮಾಡ್ಕೊಂಡ ಮೇಲೆ ಗೊತ್ತಾಯ್ತು, ನನ್ನ ಶಕ್ತಿನ ನನಗೆ ತೋರಿಸ್ಕೊಟ್ಟ ಶ್ರೀ ರಾಮನಿಗೆ ಕೋಟಿ ಕೋಟಿ ನಮನಗಳು. ರಿಟರ್ನ್ ಮೈಸೂರಿಗೆ ಹೋಗಕ್ಕೆ ನಾನು ಚಾರ್ಲಿನ ಟ್ರೈನ್ ಹಾಕೊಂಡು ನಾನು ಜನರಲ್ ಬೋಗಿಲಿ ಟಾಯ್ಲೆಟ್ ಪಕ್ಕನಾದ್ರೂ ಕೂತ್ಕೊಂಡು 3 ದಿವಸ ಟ್ರಾವೆಲ್ ಮಾಡಿ ಮೈಸೂರಿಗೆ ಹೋಗ್ಬೋಣ ಅಂತ ಅನ್ಕೊಂಡೆ. ಆದ್ರೆ ಶ್ರೀರಾಮನ ಆಶೀರ್ವಾದ ಮತ್ತೆ ನಿಮ್ ಸಪೋರ್ಟ್ ಇಂದ ಫ್ಲೈಟ್ ಅಲ್ಲಿ ಹೋಗ್ತಾ ಇದ್ದೀನಿ. ಮೈಸೂರಿಂದ ಅಯೋಧ್ಯೆಗೆ 10 ದಿನಗಳ ಕಾಲ ನಾನು ನನ್ನ ಚಾರ್ಲಿನ ರೈಡ್ ಮಾಡ್ಕೊ ಬಂದೆ. ನನ್ನ ಭಕ್ತಿಗೆ ಮೆಚ್ಚಿ ಶ್ರೀರಾಮ 10 ದಿನಗಳ ಕಾಲ ರೈಡ್ ಮಾಡ್ಕೊ ಬಂದಿದ್ಯಾ, ಇನ್ನ 10 ಗಂಟೆಲಿ ನೀನು ರಿಟರ್ನ್ ಮೈಸೂರಿಗೆ ತಲುಪು ಅಂತೇಳಿ ಈ ಭಾಗ್ಯನ ಕರುಣಿಸಿದರೆ ಇದು ಅಯೋಧ್ಯೆ ಏರ್ಪೋರ್ಟ್ ಅಲ್ಲಿ ನೋಡೋದಂತ ದೃಶ್ಯ. ಪುಣ್ಯಕ್ಷೇತ್ರಗಳ ಅಭಿವೃದ್ಧಿಗಳಿಂದ ಸಾಧು ಸಂತರುಗಳು ಫ್ಲೈಟ್ ನಲ್ಲಿ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾ ಇದಾರೆ. दुनिया का फिटेस्ट आदमी हो सर, आप तो दुनिया का फिटेस्ट आदमी हो. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಾರ್ವಿ. ಮೈಸೂರು ಟು ಅಯೋಧ್ಯೆ ರೈಡ್ ನ ಇವಿ ಸ್ಕೂಟರ್ ಅಲ್ಲಿ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿ ಶ್ರೀ ಬಾಲರಾಮನ ದರ್ಶನ ಎಲ್ಲ ಮುಗಿಸ್ಕೊಂಡು ಅಯೋಧ್ಯ ರಾಮ ಜನ್ಮಭೂಮಿಯಿಂದ 10 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇರುವ ಶ್ರೀ ವಾಲ್ಮೀಕಿ ಮಹರ್ಷಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಂದಿದ್ದೇನೆ. ಬನ್ನಿ ಅಯೋಧ್ಯ ಏರ್ಪೋರ್ಟ್ ಹೇಗಿದೆ ಅಂತ ನಿಮಗೆ ತೋರಿಸ್ತೇನೆ. ಈ ಏರ್ಪೋರ್ಟ್ ಇನಾಗ್ರೇಷನ್ ಆಗಿದ್ದು ಡಿಸೆಂಬರ್ 2023 ಇಸ್ವಿಲಿ, ಅಂದ್ರೆ 1 ತಿಂಗಳಾಯ್ತು ಅಷ್ಟೇ. ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ನೋಡಿ ಎಷ್ಟು ಜನ ಕ್ರೌಡ್ ಇದೆ ಅಂತ. ಈ ಏರ್ಪೋರ್ಟ್ನ ಸೈಜ್ ನಾನು ತುಂಬ ದೊಡ್ಡದಿರುತ್ತೆ ಅಂತ ಅಂದ್ಕೊಂಡೆ. ಈ ಏರ್ಪೋರ್ಟ್ ಬಿಲ್ಡಿಂಗ್ ಏನಿದೆ ಅದು ನಮ್ಮ ಮೈಸೂರಿನ ಏರ್ಪೋರ್ಟ್ ಏನಿದೆ ಸೇಮ್ ಅಷ್ಟೇ ಸೈಜಲ್ಲೇ ಇದೆ. ಫ್ರಂಟ್ ಗ್ಲಾಸಿಂದ ನೋಡಿದ್ರೆ ನಿಮಗೆ ಆಪೋಸಿಟ್ ರನ್ವೇ ಕಾಣಿಸುತ್ತೆ. ನೋಡಿ ಸಾಧು ಸಂತರುಗಳೆಲ್ಲ ಫ್ಲೈಟಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಇದೆಲ್ಲ ನೋಡೋಕ್ಕೆ ತುಂಬ ವರ್ಷಗಳು ಬೇಕು ಅಂತ ಅಂದ್ಕೊಂಡೆ, ತುಂಬ ಕ್ವಿಕ್ ಆಗಿ ಆಗ್ತೈತೆ ನಮ್ಮ ದೇಶದಲ್ಲಿ ಈ ಚೇಂಜಸ್ಗಳೆಲ್ಲ. ಸೊ ನೋಡಿ, ಇದು ನನ್ನ ಲಗೇಜ್ಗಳು. ಇಷ್ಟು ದಿನ ನಾನು ಚಾರ್ಲಿ ಹೊತ್ಕೊಂಡು ಓಡಾಡ್ತಿತ್ತು, ಇವತ್ತು ಚಾರ್ಲಿ ಇಲ್ಲ. ಚಾರ್ಲಿ ಏನಾಯಿತು ಅಂತ ಮುಂದೆ ಹೇಳ್ತೀನಿ. ಸದ್ಯಕ್ಕೆ ನೋಡಿ ಸೆಕ್ಯೂರಿಟಿ ಚೆಕ್ಕಿಂಗು, ಈ ವೈರು ಕೇಬಲ್ಲು ಕ್ಯಾಮ್ರಾಗಳೆಲ್ಲ ಇತ್ತು ಅಂದರೆ ಭಯಂಕರ ಕಷ್ಟ, ಎಲ್ಲ ತುಂಬಿಟ್ಟಾಯಿತು. ಸೊ ಬೆಲ್ಟು ಶೂ ಪ್ರತಿಯೊಂದನ್ನು ಬಿಚ್ಚಿಟ್ಬಿಟ್ಟು ಸೆಕ್ಯೂರಿಟಿ ಚೆಕ್ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದೆ. ಅಂದರೆ ನೋಡಿ ಮುಂದೆ ಆಪೋಸಿಟ್ ಏನು ಕಾಣಿಸ್ತಾ ಇದೆ ಅಲ್ಲೇನೇ ರನ್ವೇ ಇರೋದು. ಫ್ಲೈಟಲ್ಲಿ ಅಲ್ಲೇ ನಿಂತಿದೆ, ನಿಮ್ಗೆ ಹೋಗಿ ತೋರಿಸ್ತೀನಿ ಬನ್ನಿ. ನಾನು ಟ್ರೈನಲ್ಲಿ ಹೋಗಬೇಕು ಅಂತ ಅಂದ್ಕೊಂಡಿದ್ದು. ಸೊ ಈ ಫ್ಲೈಟ್ ಟಿಕೆಟ್ ಎಲ್ಲ ಬಂದಿದ್ದು ಖಂಡಿತ ನನ್ನಿಂದಲ್ಲ, ನಿಮ್ಮ ಸಪೋರ್ಟ್ಗಳಿಂದ. ಸೊ ಶ್ರೀರಾಮನ ಆಶೀರ್ವಾದದಿಂದ ಅಷ್ಟೇ. ಇವಾಗ ನಿಮ್ಮ ಆರ್ವಿ ಹತ್ರ ಫ್ಲೈಟ್ ಟಿಕೆಟ್ ತಗೊಳ್ಳೋಷ್ಟೆಲ್ಲ ಬಜೆಟ್ ಎಲ್ಲ ಇಲ್ವೇ ಇಲ್ಲ. ಸದ್ಯಕ್ಕೆ ನನ್ನ ಕಂಡೀಷನ್ನು ನಾನು ಚಾರ್ಲಿಗೆ ಕರೆಕ್ಟಾಗಿ ಟೈಮ್ EMI ಕಟ್ಕೊಂಡು ನನ್ನ ಹತ್ರ ಉಳಿಸ್ಕೊಂಡ್ರೆ ಸಾಕಾಗ್ಬಿಟ್ಟೈತೆ. ಮುಂದೆ ನೋಡಿ ಇಲ್ಲೇನೆ ರನ್ವೇನು ನಿಮಗೆ ಅಲ್ಲೇ ಕಾಣಿಸ್ತಾ ಇದೆ, ಫ್ಲೈಟ್ಗಳು ನಿಂತಿದೆ. ಒಂದು ಫ್ಲೈಟ್ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ, ಅಲ್ಲಿ 2 ಫ್ಲೈಟ್ ನಿಂತಿದೆ. ಸ್ವಲ್ಪ ಮುಂದೆ ಈ ಬಸ್ಸು ಮೂವ್ ಆಯಿತು ಅಂದರೆ ಆ ಫ್ಲೈಟ್ ಕಾಣಿಸುತ್ತೆ ನಿಮಗೆ. ಸೊ 2 ಫ್ಲೈಟ್ಗಳಿದೆ. ಈ ಅಯೋಧ್ಯೆ ಏರ್ಪೋರ್ಟ್ ಬಂದು ಇಂಟರ್ನ್ಯಾಷನಲ್ ಏರ್ಪೋರ್ಟು. ಏರ್ಪೋರ್ಟ್ ಕೋಡ್ ಬಂದು AYJ ಅಂತ ಇರುತ್ತೆ. ಅಯೋಧ್ಯೆಗೆ ನೀವು ಫ್ಲೈಟ್ ಟಿಕೆಟ್ ಏನಾದ್ರು ಬುಕ್ ಮಾಡ್ತಿದ್ರೆ AYJ ಅಂತ ಹಾಕಿದ್ರೆ ಸಾಕು. ಸೊ ನಿಮಗೆ ಫ್ಲೈಟ್ ಡೀಟೇಲ್ಸ್ ಎಲ್ಲ ಬಂದ್ಬಿಡುತ್ತೆ. ಈ ಏರ್ಪೋರ್ಟ್ ಅಲ್ಲಿರೋದು ಒಂದೇ ರನ್ವೇ, 3150 ಮೀಟರ್ ಇದೆ ಈ ರನ್ವೇ. ನೀವು ಬೆಂಗಳೂರಿಂದ ಅಯೋಧ್ಯೆಗೆ ಬರಬೇಕು ಅಂದರೆ ಡೈರೆಕ್ಟ್ ಫ್ಲೈಟ್ಗಳು ಸುಮಾರಿದೆ, ಜೊತೆಗೆ ಕನೆಕ್ಟಿಂಗ್ ಫ್ಲೈಟ್ಗಳಂತೂ ತುಂಬ ಇದೆ. ನಿಮಗೆ ಬೆಂಗಳೂರಿಂದ ಅಯೋಧ್ಯೆಗೆ ಅಪ್ ಅಂಡ್ ಡೌನ್ ಟಿಕೆಟ್ ಚಾರ್ಜಸ್ ಬಂದು 11,000 ರೂಪಾಯಿಂದ 20,000 ರೂಪಾಯಿವರೆಗೂ ಇರುತ್ತೆ. ನೀವು ವಿಸಿಟ್ ಮಾಡೋ ಒಂದು ವಾರದಲ್ಲಿ ಬುಕ್ ಮಾಡೋದಂದ್ರೆ ಫ್ಲೈಟ್ ಟಿಕೆಟ್ ಚಾರ್ಜಸ್ ಜಾಸ್ತಿ ಇರುತ್ತೆ. ಸೊ 1 ಮಂತ್ ಅಂತೆಲ್ಲ ಬುಕ್ ಮಾಡಿದ್ರೆ ಸ್ವಲ್ಪ ಪ್ರೈಸಸ್ ಎಲ್ಲ ಕಡಿಮೆ ಇರುತ್ತೆ. ಇವಾಗ ಏನು ಮುಂದೆ ನೀವು ಫ್ಲೈಟ್ ನೋಡ್ತಾ ಇದ್ದೀರಾ ಅದು A320 ಅಂತ. ಸುಮಾರು 4 ಫ್ಲೈಟ್ನ ಇಲ್ಲಿ ಪಾರ್ಕಿಂಗ್ ಮಾಡೋಷ್ಟು ಜಾಗ ಇದೆ. A320 ಫ್ಲೈಟಲ್ಲಿ ಸುಮಾರು ಒಂದು 180ರಿಂದ 220 ಜನದವರೆಗೂ ಟ್ರಾವೆಲ್ ಮಾಡ್ಬೋದು. ಈ ಗೇಟ್ ನಂಬರ್ 2 ಇಂದ ನಾನು ಫ್ಲೈಟ್ ಹತ್ತಕ್ಕೆ ಹೋಗಬೇಕು. ಸದ್ಯಕ್ಕೆ ನಾನು ಇವಾಗ 2 ಫ್ಲೈಟ್ನ ಕ್ಯಾಚ್ ಮಾಡಬೇಕು, ಅಯೋಧ್ಯೆ ಟು ಮುಂಬೈ ಟು ಬೆಂಗಳೂರು. ಸೊ ಡೈರೆಕ್ಟ್ ಫ್ಲೈಟ್ ಇಲ್ಲ, 12 ಅವರ್ಸ್ ಬಿಫೋರು ಟಿಕೆಟ್ ಬುಕ್ ಆಗಿದ್ದು. ಸೊ ಡೈರೆಕ್ಟ್ ಫ್ಲೈಟ್ ಎಲ್ಲ ಟಿಕೆಟ್ ಎಲ್ಲ ಫುಲ್ ಆಗೋಗಿತ್ತು. ಸೊ ಹಾಗಾಗಿ 2 ಕಡೆ ಹೋಗಬೇಕು. ಮಧ್ಯ 1.5 ಗಂಟೆ ಟೈಮ್ ಗ್ಯಾಪ್ ಇದೆ. ಸೊ ನೋಡಿ ಏರ್ಪೋರ್ಟಲ್ಲಿ ತುಂಬ ಶ್ರೀರಾಮನ ಕಥೆಗಳನ್ನೆಲ್ಲ ಹಂಗಂಗೆ ಪೋರ್ಟ್ರೇಟ್ ಮಾಡಿ ಇಟ್ಟಿದ್ದಾರೆ ಪೇಂಟಿಂಗಲ್ಲಿ. 12 ಅವರ್ಸ್ ಬಿಫೋರ್ ಟಿಕೆಟ್ ಬುಕ್ ಮಾಡಿದ್ದಕ್ಕೆ ನನಗೆ ಫ್ಲೈಟ್ ಚಾರ್ಜಸ್ ಬಿದ್ದಿದ್ದು ಅದು ಒಂದು ಸೈಡ್ಗೆ 25,000 ರೂಪಾಯಿ. ಹೌದು ಸ್ನೇಹಿತರೆ, 25,000 ರೂಪಾಯಿ. ಆದರೆ ಈ ಟಿಕೆಟ್ಗೆ ನಾನಂತೂ 1 ರೂಪಾಯಿನೂ ಖರ್ಚು ಮಾಡಿಲ್ಲ. ಅದೆಲ್ಲ ಶ್ರೀರಾಮನ ಆಶೀರ್ವಾದ, ನಿಮ್ಮ ಸಪೋರ್ಟು ಅಂತ ನಾನು ಮೊದಲೇ ಹೇಳ್ಬಿಟ್ಟಿದ್ದೀನಿ. ಇನ್ನು ಅಯೋಧ್ಯೆಯಿಂದ ಬೆಂಗಳೂರಿಗೆ ಡೈರೆಕ್ಟ್ ಫ್ಲೈಟ್ ಏನಾರ ಇತ್ತು ಅಂದರೆ ಜಸ್ಟ್ 2.5 ಗಂಟೆ ಮೇಲೆ ಹೋಗ್ಬಿಡ್ಬೋದು. ಆದರೆ ಸದ್ಯಕ್ಕೆ ನನಗೊಂದು 4ರಿಂದ 4.25 ಗಂಟೆ ಟೈಮ್ ಆಗುತ್ತೆ. ಸೊ ನೋಡಿ ಅಯೋಧ್ಯ ಏರ್ಪೋರ್ಟ್ ಹೇಗಿದೆ ಅಂತ ಇಲ್ಲೊಂದು ಪೋರ್ಟ್ರೇಟ್ ಮಾಡಿ ಇಟ್ಟಿದ್ದಾರೆ. ಸೊ ಈ ರೀತಿ ಕಾಣಿಸುತ್ತೆ ನಿಮಗೆ ಏರ್ಪೋರ್ಟು ಏರಿಯಲ್ ವ್ಯೂವಿಂದ ನೋಡಿದ್ರೆ. ಅಯೋಧ್ಯೆಯಿಂದ ಮುಂಬೈಗೆ 2.5 ಗಂಟೆ ಟೈಮ್ ಫ್ಲೈಟು, ಮುಂಬೈಯಿಂದ ಬೆಂಗಳೂರಿಗೆ 1.5 ಗಂಟೆ ಟೈಮ್ ಫ್ಲೈಟು. 4 ಅವರ್ ಫ್ಲೈಟ್ ಜರ್ನಿ ಮಾಡಬೇಕು. ಮುಂಬೈಯಿಂದ ಬೆಂಗಳೂರಿಗೆ ಫ್ಲೈಟ್ ಕ್ಯಾಚ್ ಮಾಡೋಕ್ಕೆ 1.5 ಗಂಟೆ ಟೈಮ್ ಇದೆ. ಸೊ ಈ ಫ್ಲೈಟ್ ಏನಾದರೂ ಲೇಟ್ ಆಗೋಯ್ತು ಅಂದರೆ ಅದಕ್ಕೆ ಕಷ್ಟ. ಮುಂದೆ ಬೇರೆ ತುಂಬ ಫಾಗ್ ಇದೆ. ಸೊ ನೋಡವ ಕರೆಕ್ಟ್ ಟೈಮ್ಗೆ ಫ್ಲೈಟ್ ಹೋಗುತ್ತೆ ಅಂತ ಅಂದಿದ್ದಾರೆ. ನಾನು ಲೈನಲ್ಲಿ ನಿಂತಿದ್ದೀನಿ ಇವಾಗ ಗೇಟಿಂದ ಹೊರಗಡೆ ಹೋಗೋಕ್ಕೆ. 2 ಫ್ಲೈಟು ಇಂಡಿಗೋ ಆಗಿರೋದ್ರಿಂದ ಇಲ್ಲಿ ಲಗೇಜ್ ಹಾಕಿದ್ರೆ ಇನ್ನು ಬೆಂಗಳೂರಲ್ಲೇ ಎತ್ಕೊಳ್ಳೋದು. ಸೊ ಅದೊಂದು ತಲೆನೋವು ತಪ್ಪಿತು. ಗೇಟಿಂದ ಹೊರಗಡೆ ಬಂದ ತಕ್ಷಣ ಫ್ಲೈಟ್ ಒಂದು ಜಸ್ಟ್ ನಮ್ಮ ಆಪೋಸಿಟ್ 50 ಮೀಟರ್ ಡಿಸ್ಟೆನ್ಸ್ ಎಲ್ಲ ಇದೆ. ಆದರೆ ಬಸ್ಸಲ್ಲಿ ಮಾತ್ರ ಕರ್ಕೊಂಡು ಹೋಗೋದು, ನಡೆಸ್ಕೊಂಡೆಲ್ಲ ಕರ್ಕೊಂಡು ಹೋಗಲ್ಲ, ಅದು ಎಷ್ಟೇ ಪಕ್ಕದಲ್ಲಿದ್ರು. ಸೊ ಅದೇನೋ ಸೇಫ್ಟಿ ರೀಸನ್ಗಳಿರುತ್ತೆ. ಏರ್ಪೋರ್ಟಿಂದ ಅಯೋಧ್ಯೆ ಟೆಂಪಲ್ ಬಂದು ನಿಮಗೆ 10 ಕಿಲೋಮೀಟರ್ ಆಗುತ್ತೆ. ಈ ಬಸ್ಗಳು ಸಿಗುತ್ತೆ ಮತ್ತು ಈ ರಿಕ್ಷಾ ಸಿಗುತ್ತೆ. ಅದು ಬಿಟ್ಬಿಟ್ಟ ಅಂದರೆ ನಿಮಗೆ ಟ್ಯಾಕ್ಸಿಗಳು ಸಿಗುತ್ತೆ. ಟ್ಯಾಕ್ಸಿ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಒಂದು 500 ರೂಪಾಯಿ ರೇಂಜ್ ಅಂತ ಅನ್ಕೊಬಿಡಿ ಟ್ಯಾಕ್ಸಿಗೆ. ಬಸ್ಗಳೆಲ್ಲ ಸಿಗುತ್ತೆ, ಬಟ್ ನಾನು ಬರುವಾಗ ಕಾಣಿಸ್ತಿಲ್ಲ. ಬಸ್ ಇದೆ ಅಂತ ಮಾತ್ರ ಅಲ್ಲಿ ಹೇಳಿದ್ರು. ಎಲ್ಲ ಕತೆ ಹೇಳಿದೆ, ಚಾರ್ಲಿ ಕತೆ ಹೇಳೇ ಇಲ್ವಲ್ಲ ಗುರು ಅಂತಂದರೆ
ತುಂಬ ಸ್ಟ್ರಗಲ್ ಪಟ್ಬಿಟ್ಟೆ ಚಾರ್ಲಿನ ಒಂದು ವ್ಯವಸ್ಥೆ ಮಾಡೋಕ್ಕೆ. ಸೊ ಏನೇನೆಲ್ಲ ಮಾಡಿದೆ ಅಂತ ನಿಮಗೆ ಅದೊಂದು ಸಪ್ರೇಟ್ ವಿಡಿಯೋನೇ ಬರುತ್ತೆ, ಅದ್ರಲ್ಲಿ ನೋಡೋರಂತೆ. ಜೊತೆಗೆ ಈ ಫ್ಲೈಟ್ ಟಿಕೆಟ್ನ ನನಗೆ ಯಾರು ಕೊಡಿಸಿರ್ಬೋದು ಅಂತ ನೀವೇನಾರ ಗೆಸ್ ಮಾಡಿದ್ರೆ ಮಿಸ್ ಮಾಡದೆ ಕಮೆಂಟ್ ಮಾಡಿ ತಿಳಿಸಿ. ಟಿಕೆಟ್ ಕೊಡಿಸಿರೋರು ಹೆಸರು ಹೇಳ್ಬೇಡಿ ಅಂತಂದ್ರು, ಆದರೆ ಯಾರು ಸಹಾಯ ಮಾಡಿದವ್ರನ್ನಂತೂ ಯಾವತ್ತೂ ಮರೆಯಲ್ಲ. ಖಂಡಿತ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ನಾನು ವಿಡಿಯೋದಲ್ಲಿ ಸ್ಟಾರ್ಟಿಂಗಲ್ಲಿ ಹೇಳಿದ್ದು ಅಯೋಧ್ಯೆ ಏರ್ಪೋರ್ಟ್ ಬಿಲ್ಡಿಂಗು ಮತ್ತು ಮೈಸೂರು ಏರ್ಪೋರ್ಟ್ ಬಿಲ್ಡಿಂಗ್ ಒಂದೇ ಸೈಜ್ ಇದೆ ಅಂತ, ರನ್ವೇ ಅಲ್ಲ. ಸೊ ಅಯೋಧ್ಯೆ ರನ್ವೇ ಬಂದು ತುಂಬ ದೊಡ್ಡದಿದೆ, ಮೈಸೂರು ಏರ್ಪೋರ್ಟ್ ಏನು ರನ್ವೇ ಇದೆ, ಅದರಲ್ಲಿ ಸಣ್ಣ ಸಣ್ಣ ವಿಮಾನಗಳು ಮಾತ್ರ ಇಳಿಯೋಕ್ಕೆ ಹಾರಕ್ಕೆ ಆಗೋದು. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಮಿಸ್ ಮಾಡದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಜೈ ಶ್ರೀರಾಮ್.